ಹೆಸರು ಮಾಲಶ್ರೀ ಅಂತ ಹೇಳಿ ಭಾರತೀಯ ವ್ಯವಸಾಯನ ಮಹಿಳಾ ಜಿಲ್ಲಾಧ್ಯಕ್ಷ ಮಾತಾಡ್ತಾ ಇರೋದು. ಬಸ್ ಸ್ಟ್ಯಾಂಡಲ್ಲಿ ಇರತಕ್ಕಂಥ ಹಾಸ್ಟೆಲ್ ಮೇಲೆ ನಾನು ಸುಮಾರು ಒಂದು ತಿಂಗಳೈತೆ ನಾನು ಕಂಪ್ಲೇಂಟ್ ಹಾಕಿ ಸಮಾಜ ಕಲ್ಯಾಣ ಇಲಾಖೆ ಆಫೀಸ್ಗೆ. ಆ ಆಫೀಸ್ಲಿಂದ ಒಂದು ತಿಂಗಳೈತೆ ಇನ್ನೂ ಯಾವುದೇ ರೀತಿ ಲೆಟರ್ ಬರ್ತಾ ಇಲ್ಲ, ನಮಗೆ ತಲುಪಿಲ್ಲ, ಹಾಸ್ಟೆಲ್ ಕೂಡ ತಲುಪಿಲ್ಲ ಅಂತ ಹೇಳಿ ವಾರ್ಡನ್ ಹೇಳ್ಯಾರ. ಹಾಗಾಗಿ ಅಲ್ಲಿ ಇರತಕ್ಕಂಥ ರಾಧಾಬಾಯಿ ವಾಚ್ಮೆನ್ ನೈಟ್ ಡ್ಯೂಟಿ ಮಾಡ್ತಾಳೆ. ಆಕಿಂದು ಹೆಸರು ಮೇಲೆ ಸುಮಾರು ಕೆಲಸಗಳು ಬೇರೆ ಬೇರೆ ವ್ಯವಹಾರಗಳು ಕೆಲಸ ನಡೆಸ್ಲತ್ತಾಳೆ ಅಲ್ಲಿ. ಯಾಕಂದ್ರೆ ಲೇಡೀಸ್ ಹಾಸ್ಟೆಲ್ ಅದ ಅಲ್ಲಿ, ತಾಯಿ ತಂದಿ ಮಕ್ಕಳು ಸಾಲಿ ಕಲಿಲ್ಲ ಅಂತ ಹೇಳ್ಕೊಂಡ ಮಕ್ಕಳು ಸಾಲಿಗೆ ಹಾಕ್ತಾರ. ಇಲ್ಲಿ ಕೆಲಸ ಮಾಡೋ ಬಾಡನು ಅಥವಾ ವಾಚ್ಮಿನ ಆಗಿರ್ಬೋದು, ಕೆಲಸ ಮಾಡುತ್ತೆ ಅಡಿಗೆ ಮಾಡೋರಾಗಿರ್ಬೋದು, ಅವರೆಲ್ಲ ಅಲ್ಲಿ ಹಾಸ್ಟೆಲ್ ಒಳಗೆ ಇಟ್ಕೊಂಡು ಅವ್ರ ಕೆಲಸಗಳು ನಡೆಸ್ತಾರೆ. ನಾಳೆಗೆ ಮಕ್ಕಳ ಮೇಲೆ ಎಫೆಕ್ಟ್ ಆಗ್ತದೆ. ಹಾಗಾಗಿ ಅದ್ರ ಸಲುವಾಗಿ ನಾನು ಕಂಪ್ಲೇಂಟ್ ಕೊಟ್ಟೀನಿ. ಒಂದು ತಿಂಗಳಾಯ್ತು, ಇನ್ನ ತನಕ ಯಾವುದೇ ರೀತಿ ಆಫೀಸರ್ ರೆಸ್ಪಾನ್ಸ್ ಮಾಡಿಲ್ಲ. ಅವ್ರು ನೇರವಾಗಿ ನಾವು ಖುದ್ದ ಭಾರತೀಯ ವ್ಯವಸಾಯ ಸಂಘಟನೆ ವತಿಯಿಂದ ನಾವು ನೇರವಾಗಿ ಹೋಗಿ ಆಫೀಸ್ಗೆ ವಿಸಿಟ್ ಕೊಟ್ಟಿದ್ದೆ. ಒಂದ್ಸಲಿ ವಿಸಿಟ್ ಕೊಟ್ಟಾಗ ಆಕೆ ನೇರವಾಗಿ ನಾನು ಮಾತಾಡಿದೆ, ಯಾಕೆ ಈ ರೀತಿ ನಿಮ್ಮ ಮೇಲೆ ಕಂಪ್ಲೇಂಟ್ ಅದಾವ, ಇದೆಲ್ಲ ಯಾಕೆ ಲೇಡೀಸ್ ಹಾಸ್ಟೆಲ್ನ ಈ ರೀತಿ ಮಾಡೋದಲ್ಲ, ಇದು ಕೆಟ್ಟ ಹೆಸರು ಬರ್ತದೆ ನಾಳೆ ಹಾಸ್ಟೆಲ್ಗೆ ಅಂತ ನಾನು ನೇರವಾಗಿ ಮಾತಾಡಿದಾಗ ಆಕೆ ಏನಂದ್ರೆ, ನಾನು ಇಷ್ಟ ಬಂದಾಗ ನಾ ಇರ್ತೀನಿ, ನೀವೇನು ಮಾಡ್ಕೊತೀರಿ ಮಾಡ್ಕೋರಿ, ಅದನ್ನ ಕೇಳಕ್ಕೆ ನೀವು ಯಾರೋ ಹಕ್ಕು ಕೊಟ್ಟಿಲ್ಲ, ನಾ ಕೇಳಕ್ಕೂ ಹೋಗಲ್ಲ. ಒಂದು ವೇಳೆ ಜಬರ್ದಸ್ತಿಲಿಂದ ಕೇಳಿದ್ರೆ ನಾ ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ ನಿಮಗೆ ಅಂತ ಹೇಳ್ಕೊಂಡ್ರೆ ನಮಗೆ ನೇರವಾಗಿ ಖುದ್ದುವಾಗಿ ಬೆದರಿಕೆ ಹಾಕಿ ನಮಗೆ ನಾಳೆ ಇರಕ್ಕಂತ ಮಕ್ಕಳಿಗೆ ಏನು ಮಾಡಲ್ಲ ಅಂತ ಏನು ಗ್ಯಾರಂಟಿ. ನನಗೆ ಅಷ್ಟೇ ಹಾಕ್ಲಿಕ್ಕೆ ಬೆದರಿಕೆ. ಯಾಕಂದ್ರೆ ಹೊರಗೆ ಅಲ್ಲಿ ಆಜು ಬಾಜು ಓಡಾಡೋರಿಗೆ, ಬೇರೆ ಕಾರ್ಪೊರೇಷನ್ದಾಗ ಕೆಲಸ ಮಾಡೋರಿಗೂ, ಅಲ್ಲಿ ಕಸ ಹುಡ್ಲಕ್ಕೆ ಬಂದವ್ರಿಗೂ ಹೆದರಿಕೆ ಹಾಕಿ ನೀವು ಕೆಲಸ ಮಾಡ್ತೀರಿ ಮಾಡಲ್ಲ, ಇಲ್ಲ ಅಂದ್ರೆ ನೀವು ನೋಡಿ ಹಂಗೆ ಮಾಡ್ತೀನಿ ಅಂತೇಳಿ ಆಕಿ ಮಾಡ್ಲಾಕ್ ವಾಚ್ಮೆನ್ ಡ್ಯೂಟಿ ಮಾಡ್ಲಾಕ್ ಬಂದಾರ. ಅಲ್ಲಿ ಏನು ಮಾಡ್ತಾಳೆ, ರೌಡಿಸಮ್ ಕೆಲಸ ಮಾಡ್ತಾಳಕ್ಕಿಂತ ಅತ್ಯಾಚಾರ ಕೆಲಸ ಮಾಡ್ತಾಳೆ. ರೋಡಿಸಮ್ ಮಾಡಪ್ಲೆ ಅಂತಂದ್ರೆ ಹೊರಗೆ ಲಾಂಗು ಮಚ್ಚು ಎಲ್ಲ ತೊಗೊಂಡು ಮಾಡ್ಬೋದಿತ್ತಕಿ. ಇಲ್ಲಿ ಹಾಸ್ಟೆಲ್ ನೌಕರಿ ಮಾಡಿ ಇಲ್ಲಿ ಲೇಡೀಸ್ ಹಾಸ್ಟೆಲ್ದಾಗ ಇದ್ದು ಈ ರೀತಿ ಮಾಡೋದು ತಪ್ಪು ಕೆಲಸ. ಹಾಗಾಗಿ ನಾವು ವಾರ್ಡನ್ ಸಹ ಹೇಳಿದವ್ ಈ ರೀತಿ ಮಾಡ್ತಾರ ಸರಿ ಅಲ್ಲ ನೋಡ್ರಿ ಅಂತಂದ್ರೆ ವಾರ್ಡನ್ ಬೇಜವಾಬ್ದಾರಿಯಿಂದ ನಮ್ಗೆ ಉತ್ತರ ಕೊಟ್ಟಿದ್ದಾರೆ. ಯಾಕಂದ್ರೆ ಹೆಂಗೆ ಕೊಟ್ಟಿದ್ರಿ ಅಂದ್ರೆ ಆಕೆ ಎಷ್ಟೊತ್ತೆ ಬರ್ತಾಳೋ ನಮಗೆ ಗೊತ್ತಿಲ್ಲ, ಆಕೆ ಏನು ಮಾಡ್ತಾಳೋ ಗೊತ್ತಿಲ್ಲ, ಆಕೆ ಪರ್ಸನಲ್ ವಿಷಯ ನಾವು ಕೇಳಕ್ಕೆ ಹೋಗಲ್ಲ. ಅವ್ರು ನೀವು ಬಲ್ಲ ಅದು ಆಫೀಸರ್ ಬಲ್ಲ, ನನಗೆ ಇದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ಇವರು ಅಲ್ಲಿ ವಾರ್ಡನೇ ಕೆಲಸ ಮಾಡೋ ಅವಶ್ಯಕತೆ ಏನಲ್ಲ ಅಂತೀನಿ. ನೀವು ಏನು ಕೆಲಸ ನಿಮ್ಮ ಕಡೆಗೆ ಎಷ್ಟು ಮಕ್ಕಳು ಅದಾವ, ಎಷ್ಟು ವಾಚ್ಮಿನ್ ಅಲ್ಲ, ಎಷ್ಟು ಅಡುಗೆ ಮಾಡ್ಬೇಕಂತ ಅದು ನೀವು ಕೇಳೋದು ನೋಡೋದು ಅದು ನಿಮ್ಮ ಹಕ್ಕದ. ನಿಮ್ಗೆ ನೌಕರಿ ಮಾಡ್ಲತ್ತೀರಿ, ಸುಮ್ಮ ಬಂದು ಪೇಮೆಂಟ್ ತೊಗೊಳತ್ತಿಲ್ಲ ವಾರ್ಡನ. ಈಗ ಎಲ್ಲ ರೀತಿನೂ ವಿಚಾರಣೆ ಮಾಡ್ಬೇಕಂತ ಮಕ್ಕಳು ಏನು ಮಾಡ್ಲತ್ತಾವ, ಅಡುಗೆದವ್ರು ಏನು ಮಾಡ್ತಾರತ್ತೆ. ಅಲ್ಲಿ ಅಡುಗೆದವ್ರು ಏನು ಮಾಡ್ತಾರಂತ ನಿಮ್ಗೆ ಗೊತ್ತಿಲ್ಲ, ಮಕ್ಕಳಿಗೆ ಏನು ಹೇಳ್ತಾವ ಅಂತನೂ ಗೊತ್ತಿಲ್ಲ, ಮಕ್ಕಳಿಗೆ ಏನು ತಕ್ಲೀಫ್ ಅದ ಅಂತನೂ ಗೊತ್ತಿಲ್ಲ, ಊಟ ಸರಿಯಾಗದ ಅಂತನೂ ಗೊತ್ತಿಲ್ಲ. ಆಗ ಬೇಜವಾಬ್ದಾರಿಯಿಂದ ಉತ್ತರ ಕೊಡತ್ತಾರ. ರಾಧಾಬಾಯಿ ಎಷ್ಟು ತಪ್ಪದನೋ ಹಾಗೆ ವಾರ್ಡನ್ ಕೂಡ ತಪ್ಪದ ಇದ್ರೊಳಗೆ. ಯಾಕಂದ್ರೆ ಅವ್ರು ನಾವು ನೇರವಾಗಿ ಹೋಗಿ ವಿಸಿಟ್ ಕೊಟ್ಟರು ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದವು ಎಲ್ಲ ಮಾಡಿದವು. ಈಗೇನಂತಾರ ನಮಗೆ ಫೋನ್ ಹಚ್ಚಾರ ವಾರ್ಡನ್, ಏನೈತ್ರಿ ಮೇಡಮ್ ಅವರೇ ಹಂಗೆ ರಾಧಾಬಾಯಿ ಅಂತ ಹೇಳ್ತೀವಿ. ನಾವೇನಂದ್ರೆ ಖುದ್ದು ಮಾತಾಡಿದವ್ರಿ, ನಾವು ಆಫೀಸ್ಗೆ ಲೆಟರ್ ಕೊಟ್ಟಿದ್ದವು, ನಿಮ್ಗೆ ಬಂದು ತಲುಪಿಲ್ಲ ಏನು ಲೆಟರ್ ಅಂದ್ರೆ, ಇಲ್ರಿ ನಮ್ಗೆ ಆಫೀಸ್ಗೆ ಲೆಟ್ರೇ ತಲುಪಿಲ್ಲ, ಎಲ್ಲ ಅವ್ರಕ್ಕೆ ಎಲ್ಲ ರಾಧಾಬಾಯಿ ಎಲ್ಲ ಕಡೆ ಲಿಂಕ್ ಅದ ಆಕಿಗೆ. ಆಯ್ತು 4 ಮಂದಿ ದೊಡ್ಡವರು ಲೀಡರ್ ಓದ್ತಾರ, ಎಲ್ಲ ಓದ್ತಾರ, ಅದಕ್ಕೆ ಎಲ್ಲಿಂದಲ್ಲೇ ಮುಚ್ಚಿ ಹಾಕ್ತಾಳಿದ್ದು ಕಂಪ್ಲೇಂಟ್. ಅದಕ್ಕಾಗಿ ನೀವು ಯಾಕೆ ಸಸ್ಪೆಂಡ್ ಮಾಡ್ರಿ ಅಂತ ಹೇಳ್ಕೊಂಡು ವಾರ್ಡನ್ ನಮಗೆ ನೇರವಾಗಿ ಹೇಳಕ್ ಫೋನ್ ಹಚ್ಚಿ. ಹಾಗಾಗಿ ರಾಧಾಬಾಯಿ ಮಕ್ಕಳಿಗೆ ಅಂದಿಸ್ಲತ್ತಾಳ, ಹಾಸ್ಟೆಲ್ ಇರತಕ್ಕಂಥ ಮಕ್ಕಳಿಗೆ, ಹೊರಗಿನವ್ರಿಗೆ ಎಲ್ಲರಿಗೂ ಅಂದಿಸ್ತಾಳೆ. ನಾನು ಮಾತಾಡ್ದೆ, ನಾನು ನೇರವಾಗಿ ಮಾತಾಡಿದ್ರೆ ನಾ ಏನು ಮಾಡೋದ ಮಾಡ್ಕೊತೀನಿ, ನೀವು ಹೋಗು, ನನಗೂ ದೊಡ್ಡ ಲೀಡರ್ ಅದು ಎಲ್ಲ ಗೊತ್ತಾರ, ನಾ ಏನು ಮಾಡ್ಲಕ್ಕ ಹೆಸ ಹೆಣ್ಮಗಳ ಅಲ್ಲ ಅಂತ ಹೇಳ್ಕೊಂಡು ಅಂದಾಳ. ಒಂದ್ ವೇಳೆ ಅಲ್ಲಿ ಇರಕ್ಕಂತ ಮಕ್ಕಳಿಗೆ ತೊಂದರೆ ಆಗಿರ್ಬೋದು, ಅಲ್ಲಿ ಹೊರಗಿನವ್ರಿಗೆ ತೊಂದರೆ ಆಗಿರ್ಬೋದು, ಅಥವಾ ನಮಗ್ ತೊಂದರೆ ಆಗಿರ್ಬೋದು, ಇದಕ್ಕೆ ಕಾರಣ ಯಾರಂದ್ರೆ ರಾಧಾಬಾಯಿ. ಆಕೆ ಏನು ಅಲ್ಲಿ ಏನ್ ಕೆಲಸ ತನ್ನ ವೈಯಕ್ತಿಕವಾದ ಕೆಲಸಗಳನ್ನ ನಡೆಸ್ಲತ್ತಾಳೆ. ಆಕೆ ತನ್ನ ಹಾಸ್ಟೆಲ್ ತನ್ನ ವೈಯಕ್ತಿಕವಾದ ಕೆಲಸಕ್ಕೆ ಮಾತಾಡಕ್ ನಮಗೂ ಹೋಗಿಲ್ಲ. ಬಟ್ ಆಕೆ ಹೊರಗೆ ಹೋಗಿ ಕೆಲಸಲಿಂತ ಹಾಸ್ಟೆಲ್ನಿಂದ ಹೊರಗೆ ಹೋಗಿ ಏನೋ ಮಾಡ್ಕೋಬಹುದು. ಹಾಸ್ಟೆಲ್ದಾಗ ಒಳಗಿದ್ದ